ನಮಸ್ತೆ ಪ್ರೈಮ್ ಸಕ್ಸಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ನಾನು ಅಪರ್ಣಾ ಭಟ್. ಹಾಗೆ ನಾನು ನಿಮ್ಮೊಂದಿಗೆ ಪ್ರತಿದಿನ ಇನ್ನು ಡೈಲಿ ಕರೆಂಟ್ ಅಫೇರ್ಸನ್ನು ಡೀಲ್ ಮಾಡಲಿಕ್ಕೆ ಡಿಸ್ಕಷನ್ ಮಾಡಲಿಕ್ಕೆ ಬರ್ತಾ ಇದ್ದೇನೆ. ಸೊ ಇದು ಕೇವಲ ಕರೆಂಟ್ ಅಫೇರ್ಸ್ ಅಷ್ಟೇ ಅಲ್ಲ, ಸ್ಟ್ಯಾಟಿಕ್ ಜಿ ಕೆನೂ ಒಳಗೊಂಡಿರ್ತದೆ. ಸೊ ಪ್ರತಿದಿನ ಒಂದು 7-8 ಕ್ವಶನ್ಸ್ಗಳನ್ನ ತೊಗೊಂಡು ಆ ದಿನದ ಒಂದು ಇಂಪಾರ್ಟೆಂಟ್ ನ್ಯೂಸ್ಗಳು ಮತ್ತು ಮಾಹಿತಿಗಳನ್ನು ತೊಗೊಂಡು ಅದಕ್ಕೆ ಸಂಬಂಧಪಟ್ಟ ಜಿ ಕೆ ಕ್ವಶನ್ಸ್ಗಳನ್ನು ಕೂಡ ಜಿ ಕೆ ವಿಷಯಗಳನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ಇದು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ, ನಮ್ಮ ವಿಲೇಜ್ ಅಕೌಂಟೆಂಟ್, ಪಿ ಡಿ ಒ ಎಕ್ಸಾಮ್ ಅಥವಾ ಬ್ಯಾಂಕಿಂಗ್ ಎಕ್ಸಾಮ್ಸು ಅಥವಾ ಕೆ ಎಸ್ ಎಕ್ಸಾಮ್ಸ್, ಪೊಲೀಸ್ ಎಕ್ಸಾಮ್ಸ್ ಎಲ್ಲರೂ ಕೂಡ ಹೆಲ್ಪ್ ಆಗುವಂತಹ ಆ ರೀತಿಯ ಫಾರ್ಮೆಟನ್ನು ನಾವು ಮಾಡ್ತಾ ಇರುವಂಥದ್ದು. ಸೊ ಹಾಗೆ ನಿಮಗೆ ಪ್ರೈಮ್ ಸಕ್ಸಸ್ ಆ್ಯಪನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ ಗೂಗಲ್ ಪ್ಲೇಸ್ಟೋರಲ್ಲಿ. ಯಾಕೆಂದರೆ ನಮ್ಮ ಏನು ಆ್ಯಪ್ ಇದೆ ಅದರಲ್ಲಿ ನಿಮಗೆ ಸಮಗ್ರವಾಗಿ ಬೇರೆ ಬೇರೆ ಕೋರ್ಸ್ಗಳು ಸಿಗ್ತವೆ. ಮೇ ಬಿ ವಿಲೇಜ್ ಅಕೌಂಟೆಂಟ್ ಇರ್ಬೋದು ಅಥವಾ ಬ್ಯಾಂಕಿಂಗ್ ಎಕ್ಸಾಮ್ಸ್ ಇರ್ಬೋದು, ಪಿ ಡಿ ಒ ಎಕ್ಸಾಮ್ಗೆ ಸಂಬಂಧಪಟ್ಟದ್ದು, ಇಂಗ್ಲೀಷ್, ರೀಸನಿಂಗ್ ಅಥವಾ ಕಂಪ್ಯೂಟರ್ ಅವೇರ್ನೆಸ್ಸು ಅಥವಾ ಜನರಲ್ ಅವೇರ್ನೆಸ್ಗೆ ಸಂಬಂಧಪಟ್ಟ ಇದೆಲ್ಲ ಕೂಡ ಮಾಹಿತಿ ನಿಮಗೆ ಆ ಒಂದು ಪ್ರೈಮ್ ಸಕ್ಸಸ್ ಆ್ಯಪಲ್ಲಿ ಸಿಗುತ್ತೆ. ಅಥವಾ www.primessuccess.co.in ಈ ವೆಬ್ಸೈಟಲ್ಲೂ ಕೂಡ ನಿಮಗೆ ಸಿಗುವಂಥದ್ದು. ಸೊ ಡೀಟೇಲ್ ಆಗಿ ಹೇಗೆ ನೋಡಬೇಕು ಅಂತ ಹೇಳುವಂಥದ್ದನ್ನು ಲಾಸ್ಟಿಗೆ ನಿಮಗೆ ತಿಳಿಸ್ಕೊಡ್ತೇನೆ. ಹಾಗೆ ಇಲ್ಲಿ ನಿಮಗೆ ಸ್ಕ್ರೋಲಲ್ಲಿ ಕಾಣ್ತಾ ಇರುವಂಥ ಒಂದು ಮಾಹಿತಿ ನಿಮ್ಗೆ ಕಾಣ್ತಾ ಇರ್ಬೋದು. ಡೌಟ್ಸ್ ಇದ್ದರೆ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಸೊ ಹಾಗಿದ್ರೆ ಪ್ರಾರಂಭ ಮಾಡೋಣ. ಫ್ರಮ್ ವಿಚ್ ಫಂಡ್. ಸೊ ಇಂಗ್ಲೀಷಲ್ಲಿ ಇರುತ್ತೆ, ಬಟ್ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಯಾಕೆಂದರೆ ಕನ್ನಡ ಮಾಧ್ಯಮದವ್ರಿಗೂ ಹೆಲ್ಪ್ ಆಗಲಿ ಹಾಗೂ ಇಂಗ್ಲೀಷ್ ಮಾಧ್ಯಮದವ್ರಿಗೂ ಕೂಡ ಹೆಲ್ಪ್ ಆಗಲಿ ಹೇಳುವಂಥ ದೃಷ್ಟಿಕೋನದಲ್ಲಿ ಇಂಗ್ಲೀಷಲ್ಲಿ ಸ್ಲೈಡ್ ಇರುತ್ತೆ ಹಾಗೂ ಕನ್ನಡದಲ್ಲಿ ಎಕ್ಸ್ಪ್ಲೇಷನ್ ವಿವರಣೆ ನೀಡ್ತೇನೆ. ಹಾಗೆ ಈ ಯೂಟ್ಯೂಬ್ನ ಡಿಸ್ಕ್ರಿಪ್ಷನ್ನ ಕಮೆಂಟ್ ಸೆಕ್ಷನಲ್ಲಿ ನಮ್ಮ ವಾಟ್ಸಪ್ ಆ ಗ್ರೂಪನ್ನ ಲಿಂಕನ್ನು ನಾವು ನೀಡಿದ್ದೇವೆ. ಖಂಡಿತವಾಗಿಯೂ ಆ ಲಿಂಕನ್ನು ಜಾಯ್ನ್ ಆಗಿ. ಯಾಕೆಂದರೆ ಇನ್ನು ಮುಂದೆ ನಿಮಗೆ ವೆರಿ ಫ್ರೀಕ್ವೆಂಟ್ಲಿ ಹಲವಾರು ವೀಡಿಯೋಸ್ಗಳ ಮಾಹಿತಿ ನಿಮಗೆ ಸಿಗ್ತಾ ಹೋಗ್ತವೆ. ಓಕೆ, ಸೊ ಅದ್ರದ್ದು ಎಕ್ಸಾಮ್ಗೆ ಸಂಬಂಧಪಟ್ಟ ಮಾಹಿತಿ ಎಲ್ಲವೂ ಕೂಡ ನಿಮಗೆ ನಾವು ನೀಡ್ತಾ ಹೋಗೋ ಕಾರಣಕ್ಕೆ ಆ ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿ. ಸೊ ಇವತ್ತು ನಾವು ಏನು ಮಾಡ್ತಿದ್ದೇವೆ, 13/11/2024 ಇದರದ್ದು ಅಂದರೆ ಇವತ್ತಿನ ಕರೆಂಟ್ ಅಫೇರ್ಸನ್ನು ತಿಳ್ಕೊಳ್ತಾ ಇದ್ದಾವೆ. ಸೊ ಒಂದು 2-3 ದಿನದ ಹಿಂದಿನ ಒಂದು ಪತ್ರಿಕೆಯಲ್ಲಿ ಬಂದಂತಹ ವಿಚಾರಗಳ ಬಗ್ಗೆ, ಎಕ್ಸಾಮಿಗೆ ಪೂರಕವಾಗಿರುವಂಥ ವಿಚಾರಗಳ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಸೊ ನೋಡೋಣ, ಕ್ವಶನ್ ಏನು, ಫ್ರಮ್ ವಿಚ್ ಫಂಡ್ ಹ್ಯಾಸ್ ದ ಸೆಂಟ್ರಲ್ ಗೌರ್ಮೆಂಟ್ ಸ್ಯಾಂಕ್ಷನ್ ದ ಅಮೌಂಟ್ ಫಾರ್ ಎಕ್ಸ್ಪ್ಯಾನ್ಷನ್ ಆಫ್ ಫೈರ್ ಸರ್ವಿಸಸ್. ಇಲ್ಲಿ ಕೆಳಗೆ ಕಂಡಿರುವಂಥ ಯಾವ ಫಂಡ್ಸ್ಗಳಿಂದ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡಿದೆ, ಫೈರ್ ಸರ್ವಿಸಸ್ಗೆ ಸಂಬಂಧಪಟ್ಟ ಹಾಗೆ ಅದು ಫೈರ್ ಸರ್ವಿಸ್ಗೆ ಸಂಬಂಧಪಟ್ಟ ಹಾಗೆ ಫಂಡ್ಸನ್ನು ಅಲಾಟ್ ಮಾಡಿದೆ ಅಂತ ಹೇಳುವಂಥದ್ದು. ಸೊ ಆ ಆಪ್ಷನ್ಸ್ ಏನು, ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್, ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡ್, ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫಂಡ್ ಹಾಗೂ ಫೈನಾನ್ಷಿಯಲ್ ಅಸಿಸ್ಟೆಂಟ್ ಫಂಡ್ ಅಂತ ಹೇಳಿ. ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ, ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಅಂತ ಹೇಳಿ, NDRF. NDRF ನೀವು ಕೇಳಿರ್ಬೋದು. ಹಲವಾರು ಈಗ ನಾವು ಏನು ಕಾಣ್ತಾ ಇದ್ದಾವೆ, ಹಲವಾರು ಡಿಸಾಸ್ಟರ್ ಆದಾಗ ಕೂಡಲೇ ಅದು ರೆಸ್ಕ್ಯೂಗೆ ಬರುವಂಥದ್ದು NDRF ಟೀಮ್ ಅಂತ ಹೇಳಿ ನೀವು ಕಾಣ್ತೀರಿ, ಆಯಿತಾ. ಸೊ ಅದಕ್ಕೋಸ್ಕರ ಈ ಛತ್ತೀಸ್ಗಢ, ಒಡಿಶಾ ಮತ್ತು ವೆಸ್ಟ್ ಬೆಂಗಾಲ್ ಈ 3 ರಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಫೈರ್ ಸರ್ವಿಸಸ್ ಅಂದರೆ ಅಗ್ನಿಶಾಮಕ ಒಂದು ಸರ್ವಿಸ್ ಏನಿದೆ ಅದನ್ನು ಎಕ್ಸ್ಪಾಂಡ್ ಮಾಡಲಿಕ್ಕೋಸ್ಕರ ಸೆಂಟ್ರಲ್ ಗೌರ್ಮೆಂಟು NDRFಿಂದ ಸುಮಾರು 725 ಕೋಟಿಯಷ್ಟು ಅಮೌಂಟನ್ನು ಸ್ಯಾಂಕ್ಷನ್ ಮಾಡಿದೆ. ಓಕೆ, ಸೊ NDRF ಅಂದರೆ ಏನು, ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಅಂತ ಹೇಳಿ ನಾವು ಕಾಣ್ತೇವೆ. ಸೊ NDRF ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. NDRF ಯಾವಾಗ ಫಾರ್ಮ್ ಆಯಿತು, ಜನವರಿ 19, 2006 ಯಾವ ಕಾನೂನು ಅಡಿಯಲ್ಲಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂತ ಹೇಳುವಂಥ ಒಂದು ಕಾನೂನು ಅಡಿಯಲ್ಲಿ. ಯಾಕೆಂದರೆ ಕೋಸಿ ನದಿಯ ಫ್ಲಡ್ ಏನಾಗಿತ್ತು, ಅದು ಫಸ್ಟ್ ಇಲ್ಲಿ ಇವ್ರು ತೊಗೊಂಡಿರುವಂಥ ಮಿಷನ್ನು. ಅದಕ್ಕಿಂತ ಹಿಂದೆ ಸುನಾಮಿ ಬಂದಿತ್ತು, ಸೊ ಹಲವಾರು ಅರ್ಥಕ್ವೇಕ್ ಆಗಿತ್ತು ಅಲ್ವಾ. ಆವಾಗ ಎಫೆಕ್ಟಿವ್ ಆಗಿ ಒಂದು ಪ್ರಾಕೃತಿಕ ವಿಕೋಪ ಇರ್ಬೋದು ಅಥವಾ ಯಾವುದೇ ಒಂದು ಡಿಸಾಸ್ಟರ್ ಆದಾಗ ಎಫೆಕ್ಟಿವ್ ಆಗಿ ನಿಭಾಯಿಸಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಸೊ ಅದಕ್ಕೋಸ್ಕರ ಭಾರತದಲ್ಲಿ ಒಂದು ಎಫಿಷಿಯೆಂಟ್ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫೋರ್ಸ್ ಬೇಕು ಅಂತ ಹೇಳುವಂಥ ಕಾರಣಕ್ಕೆ ಈ ಒಂದು ಫೋರ್ಸನ್ನು ಇಂಪ್ಲಿಮೆಂಟ್ ಮಾಡಿದ್ರು. ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಅಂತ ಹೇಳುವಂಥ ಒಂದಿದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಡಿಯಲ್ಲಿ. ಸೊ ಇದರದ್ದು ಮುಖ್ಯವಾದಂಥ ನೋಡಲ್ ಏಜೆನ್ಸಿ ಯಾವ ಮಿನಿಸ್ಟ್ರಿ ಅಡಿಯಲ್ಲಿ ಇದು ವರ್ಕ್ ಮಾಡುತ್ತೆ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಡಿಯಲ್ಲಿ ವರ್ಕ್ ಮಾಡುತ್ತೆ, ಆಯಿತಾ. ಸೊ ಪ್ರತಿ ವರ್ಷ ರೇಸಿಂಗ್ ಡೇ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾರೆ. ಯಾಕೆಂದರೆ ಯಾವ ದಿನ ಅದು ಎಸ್ಟಾಬ್ಲಿಷ್ ಆಯಿತು, 19ನೇ ಜನವರಿಗೆ NDRF ರೇಸಿಂಗ್ ಡೇ ಅಂತ ಹೇಳಿ. ಅದರ ಹೆಡ್ ಕ್ವಾರ್ಟರ್ಸು ನ್ಯೂ ದೆಹಲಿಲಿದೆ. ಓಕೆ, ಅದ್ರದ್ದು ಮೋಟೋ ಏನಂದರೆ ಆಪತ್ ಸೇವಾ ಸದೈವ ಸರ್ವತ್ರ ಅಂತ ಹೇಳಿ. ಆಪತ್ ಸೇವಾ ಸದೈವ ಸರ್ವತ್ರ ಅಂದ್ರೇನು, ಸಸ್ಟೇನ್ಡ್ ಡಿಸಾಸ್ಟರ್ ರೆಸ್ಪಾನ್ಸ್ ಸರ್ವಿಸ್ ಅಂಡರ್ ಆಲ್ ಸರ್ಕಮ್ಸ್ಟೆನ್ಸಸ್.
ಯಾವಾಗ ಆಪತ್ಕಾಲದ ಒಂದು ಸಮಸ್ಯೆ ಬರುತ್ತೆ ಆವಾಗ ಬಹಳಷ್ಟು ಕ್ವಿಕ್ಕಾಗಿ ರೆಸ್ಪಾನ್ಸ್ ಮಾಡಿ ಎಲ್ಲ ಸಂದರ್ಭಗಳಲ್ಲೂ ಅವರಿಗೆ ಸಹಾಯವನ್ನು ನೀಡುವಂಥದ್ದು. ಹಾಗೆ ಇಲ್ಲಿಯ ಮುಖ್ಯಸ್ಥರು ಯಾರು, ಡೈರೆಕ್ಟರ್ ಜನರಲ್ ಯಾರು, ಅವರು IPS ಕೇಡರ್ ಇರುವಂಥವರು. ಅವರು ಪಿಯೂಷ್ ಆನಂದ್ ಅಂತ ಹೇಳುವಂಥ IPS ಆಫೀಸರು ಈಗಿನ ಪ್ರಸಕ್ತ ಡೈರೆಕ್ಟರ್ ಜನರಲ್ ಆಗಿದ್ದಾರೆ. ಓಕೆ, ಪಿಯೂಷ್ ಆನಂದ್ ಅಂತ ಹೇಳಿ ನೀವು ಕಾಣ್ಬೋದು. ಸೊ ಇದು ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಅಂತ ಹೇಳಿ. ಸೊ ಇದು ಸೆಂಟ್ರಲ್ ಲೆವೆಲಲ್ಲಿ ವರ್ಕ್ ಆಗುವಂಥದ್ದು. ಹಾಗೆ ಕರ್ನಾಟಕದಲ್ಲೂ ಕೂಡ ಕರ್ನಾಟಕ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಅಂತ ಇದೆ, ಅದರ ಫೋರ್ಸ್ ಅಂತ ಇದೆ. ಬೇರೆ ಬೇರೆ ರಾಜ್ಯಗಳು ಕೂಡ ಕಾನ್ಸ್ಟಿಟ್ಯೂಟ್ ಆಗಿದೆ. ಆಯಾ ರಾಜ್ಯಗಳಿಗೆ ಫಂಡ್ಸ್ಗಳನ್ನು ಅಲಾಟ್ ಮಾಡ್ತೇವೆ. ಹಾಗೆ ಇದರಲ್ಲೂ ಕೂಡ ಬಹಳಷ್ಟು ಬೆಟಾಲಿಯನ್ಸ್ಗಳಿವೆ. ಸುಮಾರು 16ರಿಂದ 18 ಬೆಟಾಲಿಯನ್ಸ್ಗಳಿವೆ. ಅದರಲ್ಲಿ ಮಿನಿಮಮ್ 1,000ಕ್ಕಿಂತ ಜಾಸ್ತಿ ಪರ್ಸನಲ್ಸ್ಗಳಿರ್ತಾರೆ. ಅವರು ಸಾಮಾನ್ಯ ಜನರಲ್ BSF ಅಥವಾ ಬೇರೆ ಬೇರೆ ಫೋರ್ಸ್ಗಳು, ಸ್ಟೇಟ್ ಫೋರ್ಸ್, ನ್ಯಾಷನಲ್ ಲೆವೆಲ್ ಫೋರ್ಸ್ಗಳಿಂದ ಸೆಲೆಕ್ಟ್ ಆಗಿರುವಂಥ ಒಂದು ಟೀಮ್. ಆಯಿತಾ, ಬೇರೆ ಬೇರೆ ಎಕ್ಸ್ಪರ್ಟ್ಸ್ಗಳಿರ್ತಾರೆ, ಬೇರೆ ಬೇರೆ ಫೀಲ್ಡಲ್ಲಿ ಇರುವಂಥ ಎಕ್ಸ್ಪರ್ಟ್ಸ್ಗಳಿರ್ತಾರೆ. ಅವ್ರನ್ನೆಲ್ಲ ಕೂಡ ಒಂದಾಗಿ ಸೇರಿಸಿ ಈ NDRF ಅಂತ ಹೇಳಿ ಮಾಡಿರುವಂಥದ್ದು. ಸೊ ನೆನ್ಪಿಟ್ಕೊಳ್ಳಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂತ. ಸೊ ಇದರದ್ದು ಆನ್ಸರ್ ಏನು? ಇತ್ತೀಚೆಗೆ ಈ ಫಂಡಿಂದ ಸೆಂಟ್ರಲ್ ಗೌರ್ಮೆಂಟು ಫೈರ್ ಸರ್ವಿಸ್ಗಳನ್ನ ಎಕ್ಸ್ಪಾಂಡ್ ಮಾಡಲಿಕ್ಕೆ ಹಣವನ್ನು ಸ್ಯಾಂಕ್ಷನ್ ಮಾಡಿದೆ ಅಂತ ಹೇಳಿ. ನೆಕ್ಸ್ಟ್, ಸೊ ಈ NDRF ಯಾರ ಅಡಿಯಲ್ಲಿ ಕೆಲಸ ಮಾಡುತ್ತೆ ಅಂದರೆ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, NDMA ಅಡಿಯಲ್ಲಿ ಕೆಲಸ ಮಾಡುತ್ತೆ. ಆ NDMA ಮುಖ್ಯಸ್ಥರು ಯಾರು? ನಮ್ಮ ಪ್ರಧಾನಮಂತ್ರಿ ಆಗಿರ್ತಾರೆ. ಆಯಿತಾ. ಸೊ ಭಾರತದ ಏನು NDRF ಇದೆ ಅದು ಇಡೀ ಜಗತ್ತಲ್ಲಿ ಅತಿ ದೊಡ್ಡದಾದಂತಹ ವರ್ಲ್ಡ್ಸ್ ಲಾರ್ಜೆಸ್ಟ್ ರ್ಯಾಪಿಡ್ ರಿಯಾಕ್ಷನ್ ಫೋರ್ಸ್. ಡಿಸಾಸ್ಟರ್ ಆದಾಗ, ಏನಾದರೂ ವಿಪತ್ತು ಸಂಭವಿಸಿದಾಗ ಇಡೀ ದೇಶದಲ್ಲೇ, ಇಡೀ ಜಗತ್ತಲ್ಲೇ ಅತಿ ಬೇಗ ಅಥವಾ ಅತಿ ದೊಡ್ಡದಾದಂಥ ವೇಗವಾಗಿ ಆ ಒಂದು ಏನು ಹೇಳ್ತಾರೆ, ಮ್ಯಾನೇಜ್ ಮಾಡುವಂಥದ್ದು, ಡಿಸಾಸ್ಟರ್ನ ಮ್ಯಾನೇಜ್ ಮಾಡುವಂಥದ್ದು ಅಂಥ ಒಂದು ಫೋರ್ಸ್ ಆಗಿದೆ ಅಂತ ಹೇಳಿ ಹೇಳ್ಬೋದು. ಓಕೆ, ಎಸ್. ಸೊ ಇತ್ತೀಚೆಗಿನ ಡಿಸಾಸ್ಟರ್ ಯಾವುದಂತ ಹೇಳ್ಬೋದು? ಇತ್ತೀಚೆಗೆ ಬಹಳ ಕೇರಳದಲ್ಲೇ ಅತಿ ದೊಡ್ಡದಾದಂಥ ದುರಂತ ಅಂತ ಹೇಳ್ಬೋದು, ವಯನಾಡ್ ಲ್ಯಾಂಡ್ಸ್ಲೈಡ್. ನಾವು ನೋಡ್ಬೋದು ಕೇರಳದಲ್ಲಿ, ಈ ಕೇರಳ ಏನು ರಾಜ್ಯ ಇದೆ, ತಿರುವನಂತಪುರಂ ಅದರದ್ದು ರಾಜಧಾನಿ. ಸೊ ಈ ವಯನಾಡಲ್ಲಿ ಆಗಿರುವಂಥ ಲ್ಯಾಂಡ್ಸ್ಲೈಡ್, ಆಯಿತಾ. ಸೊ ಅದು ಆ್ಯಕ್ಚುಲಿ ಎಲ್ಲಿಂದ ಈ ಬೇರೆ ಬೇರೆ ಪ್ರದೇಶಗಳಲ್ಲಿ ಅಫೆಕ್ಟ್ ಆಯಿತು. ಅದು ಈ ಕಲ್ಪೆಟ್ಟ, ಚೂರಲ್ಮಲ, ಮುಂಡಕೈ, ಅತ್ತಮಲ್ಲ ಹೇಳುವಂಥ ಬೇರೆ ಬೇರೆ ಇದರಲ್ಲಿ ಅದು ಒಂದು ಕಡೆಯಿಂದ ಒರಿಜಿನ್ ಆಗಿ ಅದು ಸುಮಾರು ಎಷ್ಟೋ 400 ಗಟ್ಟಲೆ ಜನರು ಅದರಿಂದ ತೀರ್ಕೊಂಡ್ರು. ಸುಮಾರು 17-20 ಫ್ಯಾಮಿಲಿ ಕಂಪ್ಲೀಟಾಗಿ ಅವ್ರದ್ದು ಇದೆ ಸಂಪೂರ್ಣವಾಗಿ ಅವರು ನಾಶವಾಯಿತು, ಅವರ ಕುಟುಂಬವೇ. ಸೊ ಹೀಗೆ ಬಹಳ ಒಂದು ದುರಂತಕರವಾದಂಥ ಒಂದು ಸನ್ನಿವೇಶ ಅಂತ ಹೇಳ್ಬೋದು. ಜುಲೈ 30, 2024 ಸಂಭವಿಸಿದೆ ಈ ದುರಂತ. ಆಯಿತಾ. ಇತ್ತೀಚೆಗೆ ಆಗಿರುವಂಥ ಡಿಸಾಸ್ಟರ್, ಅದರಲ್ಲೂ ಕೂಡ NDRF ನಾವು ಕಾಣ್ಬೋದು, NDRFನ ಹಸ್ತಕ್ಷೇಪವನ್ನು ಕಾಣ್ಬೋದು. ಸೊ ನೆಕ್ಸ್ಟ್ ಕ್ವಶನ್, ಕೆನಡಾ ಹ್ಯಾಸ್ ಡಿಸ್ಕಂಟಿನ್ಯೂಡ್ ವಿಚ್ ವೀಸಾ ಪ್ರೋಗ್ರಾಮ್ ವಿಚ್ ಪ್ರೊವೈಡೆಡ್ ಫಾಸ್ಟ್ ಟ್ರ್ಯಾಕ್ ವೀಸಾ ಫೆಸಿಲಿಟಿ ಟು ಸ್ಟೂಡೆಂಟ್ಸ್ ಫ್ರಮ್ 14 ಕಂಟ್ರೀಸ್ ಇನ್ಕ್ಲೂಡಿಂಗ್ ಇಂಡಿಯಾ. ಈ ಕೆನಡಾ ಇತ್ತೀಚೆಗೆ ಬಹಳಷ್ಟು ಸುದ್ದಿಲಿರುವಂಥದ್ದು ಅಲ್ವಾ. ಇತ್ತೀಚೆಗೆ ಕೆನಡಾದ ಅವರ ಅಧ್ಯಕ್ಷರು ಏನಿದ್ದಾರೆ, ಅವರು ಟ್ರೂಡೋ, ಅವರು ಭಾರತದ ವಿರುದ್ಧ ಕೆಲವೊಂದು ಕಮೆಂಟ್ಸ್ ಮಾಡಿ ಭಾರತ ಮತ್ತು ಅವರ ಒಂದು ಏನು ರಾಜತಾಂತ್ರಿಕ ಸಂಬಂಧ ಸ್ವಲ್ಪ ಹದಗೆಟ್ಟಿತ್ತು. ಓಕೆ, ಸೊ ಅದನ್ನು ನಾವು ನೋಡೋಣ. ಬಟ್ ಇದು ಬೇರೆ ಆಸ್ಪೆಕ್ಟಲ್ಲಿ ನೋಡುವಾಗ ಕೆನಡಾ ಭಾರತ ಅಷ್ಟೇ ಅಲ್ಲ, ಭಾರತ ಸೇರಿ ಒಟ್ಟು 14 ರಾಷ್ಟ್ರಗಳದ್ದು ಒಂದು ತರಹದ ವೀಸಾ ಇತ್ತು, ಅದು ರದ್ದು ಮಾಡ್ತು. ಅದೇನಂತಂದರೆ ಸ್ಟೂಡೆಂಟ್ ಡೈರೆಕ್ಟ್ ಸ್ಟ್ರೀಮ್ ಅಂತ ಹೇಳುವಂಥ ಒಂದು ವೀಸಾ ಸಿಸ್ಟಮ್. ಆಯಿತಾ. ಸೊ ಅದೇನಂತ ಅಂದರೆ ನೋಡಿ, ಅದೊಂದು ಫಾಸ್ಟ್ ಟ್ರ್ಯಾಕ್ ವೀಸಾ, ಸ್ವಲ್ಪ ಲೈಕ್ ಗ್ಯಾರಂಟಿ ಕೊಟ್ಟರೆ, ಬೇರೆ ಬೇರೆ ಗ್ಯಾರಂಟಿಡ್ ಇನ್ವೆಸ್ಟ್ಮೆಂಟ್ ಸರ್ಟಿಫಿಕೇಟ್ ಅಂತ ಹೇಳುವಂಥ ಸುಮಾರು 20,000ಕ್ಕಿಂತಲೂ ಹೆಚ್ಚು ಡಾಲರ್ ವ್ಯಾಲ್ಯೂ ಇರುವಂಥ ಒಂದು ಸರ್ಟಿಫಿಕೇಟನ್ನು ನೀಡಬೇಕು. ಪ್ಲಸ್ ಅವರಿಗೆ ಇಂಗ್ಲೀಷ್ ಮತ್ತು ಫ್ರೆಂಚ್ ಭಾಷೆಯ ಒಂದು ಹಿಡಿತಾ ಇರಬೇಕು. ಅದನ್ನು ಪ್ರೂಫ್ ಮಾಡಿದರೆ ಸ್ವಲ್ಪ ಬೇಗ ಒಂದು 20 ದಿನದಲ್ಲಿ ಅವರಿಗೆ ವೀಸಾ ಸಿಗುವಂಥ ಸಾಧ್ಯತೆ ಇತ್ತು ಈ ಸ್ಟೂಡೆಂಟ್ ಡೈರೆಕ್ಟ್ ಸ್ಟ್ರೀಮ್ ಹೇಳುವಂಥ ಒಂದು ಪ್ರೋಗ್ರಾಮ್ ಅಡಿಯಲ್ಲಿ. ಆಯಿತಾ. ಆದರೆ ಈಗ ಏನಾಗಿದೆ, ಅದು ರದ್ದುಗೊಳಿಸಿದ್ದಕ್ಕೆ ಸ್ಟೂಡೆಂಟ್ಸ್ಗಳು ಭಾರತದಲ್ಲಿ ನಾರ್ಮಲ್ ವೀಸಾದ ಮುಖಾಂತರ ಹೋಗಬೇಕಾಗತ್ತೆ. ಸೊ ಆವಾಗ ಸ್ವಲ್ಪ ಟೈಮ್ ಜಾಸ್ತಿ ಆಗುತ್ತೆ, ಫೀಸ್ ಜಾಸ್ತಿ ಆಗ್ಬೋದು. ಸೊ ಅದೊಂದು ಸುಮಾರು ರೀತಿಯಲ್ಲಿ ಸುಮಾರು ವಿದ್ಯಾರ್ಥಿಗಳಿಗೆ, ಸುಮಾರು ಲಕ್ಷಗಟ್ಟಲೆ ವಿದ್ಯಾರ್ಥಿಗಳಿಗೆ ಅಫೆಕ್ಟ್ ಆಗುವಂಥ ಒಂದು ಇವರದ್ದು ಇದರ ಪ್ರೋಗ್ರಾಮ್ ಅಂತ ಹೇಳ್ಬೋದು. ಆಯಿತಾ. ಸೊ ಸ್ಟೂಡೆಂಟ್ ಡೈರೆಕ್ಟ್ ಸ್ಟ್ರೀಮ್ ಅಂತ ಹೇಳಿ ನಾವು ಹೇಳ್ತೇವೆ. ಸೊ ಈ ಕೆನಡಾ ಅಂತ ಹೇಳುವಂಥದ್ದು ನೋಡಿ, ಕೇವಲ ಇದೇನಂತಂದರೆ ಭಾರತ ಅಷ್ಟೇ ಅಲ್ಲ, ಈವನ್ ಲೈಕ್ ಪಾಕಿಸ್ತಾನ, ಮೊರೊಕೊ, ಕೊಲಂಬಿಯಾ, ಚೈನಾ, ವಿಯೆಟ್ನಾಂ, ಇದೆಲ್ಲ 14 ರಾಷ್ಟ್ರಗಳ ಈ
ವಿದ್ಯಾರ್ಥಿಗಳು ಕೂಡ ಇದರಿಂದ ಅಫೆಕ್ಟ್ ಆಗ್ತಾ ಇದ್ದಾರೆ. ಸೊ ಕೆನಡಾದ ಬಗ್ಗೆ ಹೇಳಬೇಕಂದ್ರೆ, ಕೆನಡಾ ಹೇಳುವಂಥದ್ದು ನಾವು ಎಲ್ಲಿ ಕಾಣ್ತೇವೆ, ನಾರ್ತ್ ಅಮೇರಿಕಾ ಖಂಡದಲ್ಲಿ ಕಾಣ್ತೇವೆ. USA ಒಂದು ನೇಬರ್ ಅಲ್ವಾ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಕೆನಡಾದ ರಾಜಧಾನಿ ಒಟ್ಟಾವಾ, ಅದರದ್ದು ಕರೆನ್ಸಿ ಕೆನಡಿಯನ್ ಡಾಲರ್ ಅಂತ ಹೇಳಿ. ಅದು ಇಡೀ ವಿಶ್ವದಲ್ಲೇ 2ನೇ ಅತಿ ದೊಡ್ಡ ರಾಷ್ಟ್ರ ಕೆನಡಾ ಹೇಳುವಂಥದ್ದು. ಹಾಗೆ ಕೆನಡಾ ಮತ್ತು USA ಅತಿ ದೊಡ್ಡ ಲಾಂಗೆಸ್ಟ್ ಇಂಟರ್ನ್ಯಾಷನಲ್ ಬಾರ್ಡರ್ನ ಶೇರ್ ಮಾಡ್ತಾರೆ. ಹಾಗೆ ಅದರದ್ದು ಅಧ್ಯಕ್ಷರು ಜಸ್ಟಿನ್ ಟ್ರೂಡೋ, ಇಲ್ಲಿ ನಾವು ಕಾಣ್ತಾ ಇರ್ಬೋದು ಜಸ್ಟಿನ್ ಟ್ರೂಡೋ ಅವರು ಇತ್ತೀಚೆಗೆ ಕೆಲವೊಂದು ಅವರ ಮಾತಿಂದ ಬಹಳಷ್ಟು ಒಂದು ಗೊಂದಲಗಳಾಗಿತ್ತು. ಹಾಗೆ ಕೆನಡಾ ಅಲಿಗೇಷನ್ ಮಾಡಿತ್ತು ಭಾರತದ ಮೇಲೆ. ಅಲ್ಲಿ ಏನು ಖಲಿಸ್ತಾನ್ ಮೂವ್ಮೆಂಟ್ ಆಗ್ತಾ ಇದೆ, ಖಲಿಸ್ತಾನ್ ಆ್ಯಕ್ಟಿವಿಸ್ಟ್ ಹರ್ದೀಪ್ ಸಿಂಗ್ ನಿಜ್ಜಾರ್ ಅಂತ ಹೇಳಿ ಅವರ ಒಂದು ಮರ್ಡರ್ ಆಯಿತು. ಅದರಲ್ಲಿ ಭಾರತದ ಡಿಪ್ಲೊಮ್ಯಾಟ್ಸ್ಗಳ ಒಂದು ಕೈವಾಡ ಇದೆ ಅಂತ ಹೇಳೋ ಕಾರಣಕ್ಕೆ ಭಾರತ ತುಂಬ ಸೀರಿಯಸ್ ಆಗಿ ತೊಗೊಂಡು ಏನು ಮಾಡ್ತು, ಅಲ್ಲಿಯ 6 ಜನ ಡಿಪ್ಲೊಮ್ಯಾಟ್ಸ್ಗಳನ್ನು, ಭಾರತದಲ್ಲಿರುವಂಥ 6 ಜನ ಕೆನಡಿಯನ್ ಡಿಪ್ಲೊಮ್ಯಾಟ್ಸ್ಗಳನ್ನು ವಾಪಸ್ ಕಳಿಸ್ಕೊಟ್ಬಿಡ್ತು. ಹಾಗೆ ಕೆನಡಾದಲ್ಲಿದ್ದಂಥ ನಮ್ಮ ಹೈ ಕಮಿಷನರ್ ಆದಂಥ ಸಂಜಯ್ ಕುಮಾರ್ ವರ್ಮಾ ಅವರನ್ನು ವಾಪಸ್ ಕಳಿಸ್ಕೊಳ್ತು. ಕೇವಲ ಸಂಜಯ್ ಕುಮಾರ್ ಅಷ್ಟೇ ಅಲ್ಲ, ಬೇರೆ ಡಿಪ್ಲೊಮ್ಯಾಟ್ಸ್ಗಳನ್ನು, ಸೀನಿಯರ್ ಇವುಗಳನ್ನು ವಾಪಸ್ ಕಳಿಸ್ಕೊಳ್ತು. ಸೊ ಇದ್ರ ಮಟ್ಟಿಗೆ ಸ್ವಲ್ಪ ರಾಜತಾಂತ್ರಿಕ ವ್ಯವಸ್ಥೆ ಏನಿದೆ, ಡಿಪ್ಲೊಮೆಸಿ ಏನಿದೆ, ಅದು ಸ್ವಲ್ಪ ಅಫೆಕ್ಟ್ ಆಗಿರುವಂಥ ಕಾರಣ ಕೂಡ ಇತ್ತೀಚೆಗೆ ನಾವು ನೋಡ್ಬೋದು ಕೆನಡಾದ ವಿಚಾರವಾಗಿ, ಅದರ ಬಗ್ಗೆ ಸಂಬಂಧವಾಗಿ ವಿಚಾರವಾಗಿ. ಆಯಿತಾ? ಸೊ ಇದು ಕೆನಡಾದ ನ್ಯಾಷನಲ್ ಫ್ಲ್ಯಾಗ್ ಅಂತ ನಾವು ಹೇಳ್ಬೋದು. ಸೊ ನೆಕ್ಸ್ಟ್ ಕ್ವಶನ್, ಡೆಲ್ಲಿ ಗಣೇಶ್ ಸ್ಟಾರ್ಟೆಡ್ ಹಿಸ್ ಕೆರಿಯರ್ ವಿತ್ ವಿಚ್ ಫಿಲ್ಮ್? ಸೊ ಇತ್ತೀಚೆಗೆ ಡೆಲ್ಲಿ ಗಣೇಶ್ ಹೇಳುವಂಥವರ ವಿಚಾರ ಯಾಕೆ ಬಂತಂದರೆ ಅವರು ಇತ್ತೀಚೆಗೆ ತೀರ್ಕೊಂಡ್ರು. ಆಯಿತಾ? ಸೊ ಅವರು ತಮಿಳ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಬಹಳ ಹೆಸರುವಾಸಿ ಮಾಡಿದ್ದಂಥವರು. ಸೊ ಅವರ ಫಸ್ಟ್ ಫಿಲ್ಮ್ ಯಾವುದಾಗಿತ್ತು ಅಂದರೆ ಪತ್ತಿನ ಪ್ರವೇಶ ಅಂತ ಹೇಳುವಂಥ ಫಿಲ್ಮ್ ಆಗಿತ್ತು. ಆಯಿತಾ? ಸೊ ಅವರು ಇತ್ತೀಚೆಗೆ ನವೆಂಬರ್ 9ಕ್ಕೆ ತೀರ್ಕೊಂಡ್ರು. ಅವರ ಫಸ್ಟ್ ಫಿಲ್ಮು ಪತ್ತಿನ ಪ್ರವೇಶ ಅಂತ ಹೇಳಿ ನಾವು ಕಾಣ್ಬೋದು. ಅವರು ಕೇವಲ ಫಿಲ್ಮ್ ಅಷ್ಟೇ ಅಲ್ಲ, ಇಂಡಿಯನ್ ಏರ್ಫೋರ್ಸಲ್ಲೂ ಕೂಡ ಅವರು ಕರ್ತವ್ಯವನ್ನು ನಿಭಾಯಿಸಿದರು. ಹಾಗೆ ಬೇರೆ ಬೇರೆ ಫಿಲ್ಮ್ ಅವಾರ್ಡ್, ತಮಿಳ್ನಾಡು ಸ್ಟೇಟ್ ಫಿಲ್ಮ್ ಅವಾರ್ಡ್, ಹಾಗೆ ಕಲೈಮಾಮಣಿ ಅವಾರ್ಡ್ ಕೂಡ ಅವರಿಗೆ ಸಿಕ್ಕಿತ್ತು. ಸೊ ತಮಿಳ್ ಫಿಲ್ಮ್ ಇಂಡಸ್ಟ್ರಿ ಬಹಳ ಒಂದು ದಿಗ್ಗಜರಾದಂತಹ ಆ್ಯಕ್ಟರ್ ಅಂತ ಹೇಳ್ಬೋದು. ಸೊ ಅವರು ಅವರ ಫಿಲ್ಮು ಪತ್ತಿನ ಪ್ರವೇಶಂ ಹೇಳುವಂಥ ಫಿಲ್ಮಿಂದ ತಮ್ಮ ಒಂದು ಸಿನಿಮಾ ರಂಗದ ಕರಿಯರನ್ನು ಪ್ರಾರಂಭ ಮಾಡಿದರು. ನೆಕ್ಸ್ಟ್, ತೈಬ್ ಇಕ್ರಮ್ ಒನ್ ದಿ ಪೋಸ್ಟ್ ಆಫ್ ಇಂಟರ್ನ್ಯಾಷನಲ್ ಹಾಕಿ ಫೆಡರೇಷನ್ ಪ್ರೆಸಿಡೆಂಟ್ ಬೈ ಗೆಟ್ಟಿಂಗ್ ಹೌ ಮೆನಿ ವೋಟ್ಸ್ ಅಂತ ಹೇಳಿ. FIH ಅಂದರೆ ಇಂಟರ್ನ್ಯಾಷನಲ್ ಹಾಕಿ ಫೆಡರೇಷನ್ ಅಂತ ಹೇಳಿ ಹೇಳ್ಬೋದು. ಸೊ ತೈಬ್ ಇಕ್ರಮ್ ಅಂತ ಹೇಳುವಂಥ ವ್ಯಕ್ತಿ ಅವರು ಇದರದ್ದು ಪ್ರೆಸಿಡೆಂಟ್ ಆದರು. ಆಯಿತಾ? 79 ವೋಟ್ಗಳಿಂದ ಅವರು ಗೆದ್ದರು. ತೈಬ್ ಇಕ್ರಮ್ ಹೇಳುವಂಥವ್ರು ಅವ್ರು ಯಾರಾಗಿರ್ತಾರೆ, ಅವರು ಪಾಕಿಸ್ತಾನದವರಾಗಿರ್ತಾರೆ. 2ನೇ ಕಾನ್ಸಿಕ್ಯೂಟಿವ್ ಟರ್ಮಿಗೆ ಅವರು ವಿನ್ ಆದಂಥವ್ರು. ಆಯಿತಾ? ಫಸ್ಟು ಇದ್ದರೂ ಕೂಡ ಈಗ 2ನೇ ಕಾನ್ಸಿಕ್ಯೂಟಿವ್ ಟರ್ಮಿಗೆ ಅವರು ವಿನ್ ಆದರು. ಆಯಿತಾ? ಸೊ ಇಂಟರ್ನ್ಯಾಷನಲ್ ಹಾಕಿ ಫೆಡರೇಷನ್ನ ಒಂದು ಪ್ರೆಸಿಡೆಂಟ್ ಅಂದರೆ ಬಹಳ ಪ್ರಾಮುಖ್ಯತೆ ವಹಿಸುತ್ತೆ. ಭಾರತ ಮತ್ತು ಪಾಕಿಸ್ತಾನದಲ್ಲಿ ಹಾಕಿ ಹೇಳುವಂಥದ್ದು ಬಹಳ ಪ್ರಮುಖವಾದಂಥ ಕ್ರೀಡೆ. ಭಾರತ ಇಂಡಿಯನ್ ಒಲಿಂಪಿಕ್ಸಲ್ಲಿ ಎಷ್ಟೋ ಗೋಲ್ಡ್ ಇದು ಮೆಡಲ್ ಪಡ್ಕೊಂಡಿದೆ. ಭಾರತದ ಧ್ಯಾನ್ ಚಂದ್ ಅವರು ಹಾಕಿಗೆ ಹೆಸರುವಾಸಿಯಾದಂಥವ್ರು. ಸೊ ಆ ನಿಟ್ಟಿನಲ್ಲಿ ಇದು ಬಹಳ ಮಹತ್ತರವಾದಂಥ ಒಂದು ಬೆಳವಣಿಗೆ ಅಂತ ಹೇಳ್ಬೋದು. ಸೊ ತೈಬ್ ಇಕ್ರಮ್ ಅಂತ ಹೇಳುವಂಥ ವ್ಯಕ್ತಿ ಎರಡನೇ ಬಾರಿ ಇಂಟರ್ನ್ಯಾಷನಲ್ ಹಾಕಿ ಫೆಡರೇಷನ್ಗೆ ಇನ್ನೂ 2 ವರ್ಷಗಳ ಕಾಲಾವಧಿಗೆ ಅವರು ಪ್ರೆಸಿಡೆಂಟ್ ಆಗಿರ್ತಾರೆ. ಇದು 2ನೇ ಸಲ ಅವರು ಅಪಾಯಿಂಟ್ ಆಗಿರುವಂಥದ್ದು. ಆಯಿತಾ? ಸೊ ಸುಮಾರು 79 ವೋಟ್ಸ್ಗಳಿಂದ ಅವರು ಗೆದ್ದರು. ಒಟ್ಟಿರುವಂಥ 126 ವೋಟ್ಗಳಲ್ಲಿ 79 ವೋಟ್ಗಳಲ್ಲಿ ಅವರು ಗೆದ್ದರು ಅಂತ ಹೇಳ್ಬೋದು. ಹಾಗೆ ಮಹೇಂದ್ರ ಸಿಂಗ್ ಮೇವಾರ್ ವಾಸ್ ಅ ಭಾರತೀಯ ಜನತಾ ಪಾರ್ಟಿ MP ಫ್ರಮ್ ವಿಚ್ ರೀಜನ್? ಸೊ ಇದು ಯಾಕೆ ಬರುತ್ತೆ ಈಗ ಪ್ರಸ್ತುತಿ ಅಂತ, ಯಾಕೆಂದರೆ ಮಹೇಂದ್ರ ಸಿಂಗ್ ಮೇವಾರ ಹೇಳುವವರು ಇತ್ತೀಚೆಗೆ ನಿಧನರಾದರು. ಆಯಿತಾ? ಸೊ ಅದಕ್ಕೋಸ್ಕರ ಈ ಪ್ರಶ್ನೆಯನ್ನು ನಾವು ಇಲ್ಲಿ ಕೇಳ್ತಾ ಇದ್ದೇವೆ. ಅವರು BJPಯ MP ಆಗಿದ್ದರು. ಯಾವ ಕಾನ್ಸ್ಟಿಟ್ಯೂಯೆನ್ಸಿಂದ ಮೆಂಬರ್ ಆಗಿದ್ರು ಅಂತ. ಸೊ ಜೈಪುರ್, ಚಿತ್ತೋರ್ಘರ್, ಉದಯ್ಪುರ್, ಅಜ್ಮೇರ್. ಸೊ ಆನ್ಸರ್ ಇದರಲ್ಲಿ ಚಿತ್ತೋರ್ಘರ್ ಹೇಳುವಂಥದ್ದು ಬಹಳ ನಮಗೆ ಇಂಪಾರ್ಟೆಂಟ್ ಪ್ರದೇಶ ಆಗಿರುತ್ತೆ. ಯಾಕೆಂತಂದರೆ ಫಸ್ಟ್ ನಾವು ಇವ್ರ ಬಗ್ಗೆ ಹೇಳ್ತೇನೆ. ಸೊ ಮಹೇಂದ್ರ ಸಿಂಗ್ ಮೇವಾರ್ ಹೇಳುವಂಥವ್ರು, ಅವರು ಮೇವಾರ್ ಇದರಿಂದ ಬಂದವರು. ಮೇವಾರ ಏನು ಕುಟುಂಬ ಅಂತ ಹೇಳ್ತಾರೆ, ರಾಜ ಕುಟುಂಬ. ಡೈರೆಕ್ಟಾಗಿ ಅವರು ಮಹಾರಾಣಾ ಪ್ರತಾಪ್, ನೀವು ಕೇಳಿರ್ಬೋದು, ಮಹಾರಾಣಾ ಪ್ರತಾಪ್ ಹೇಳುವಂಥ ರಾಜ ಇದ್ದರು. ಸೊ ಅವರದ್ದೇ ಒಂದು ವಂಶದಲ್ಲಿ ಬಂದವರು ಅಂತ ಹೇಳ್ತಾರೆ BJPಯ MP. ಸೊ ಅವರು ಚಿತ್ತೋರ್ಘರ್ ಕಾನ್ಸ್ಟಿಟ್ಯೂಯೆನ್ಸಿಯಿಂದ, ಆ ಕ್ಷೇತ್ರದಿಂದ ಅವರು ತಮ್ಮ
ರಾಜಕೀಯ ಜೀವನವನ್ನು ಪ್ರಾರಂಭಿಸಿದರು. ಸೊ ಅವರು ಇತ್ತೀಚೆಗೆ 10ನೇ ನವಂಬರ್ 2024 ತೀರ್ಕೊಂಡ್ರು. ಸೊ ಚಿತ್ತೋರ್ಗರ್ ಅಂತ ಬಂದಾಗ ಚಿತ್ತೋರ್ಗರ್ಗೆ ಹಲವಾರು ಇಂಪಾರ್ಟೆನ್ಸ್ ಇದೆ. ಒಂದು ಚಿತ್ತೋರ್ಗರಲ್ಲಿ ಒಂದು ದೊಡ್ಡದಾದಂಥ ಒಂದು ಕೋಟೆ ಇದೆ, ಲಾರ್ಜೆಸ್ಟ್ ಫೋರ್ಟ್ ಆಯಿತಾ. ಅದಕ್ಕೆ ವಾಟರ್ ಫೋರ್ಟ್ ಅಂತಲೂ ಕರೀತಾರೆ. ಸುಮಾರು 700 ಎಕರೆಗಳಿಗಿಂತಲೂ ಜಾಸ್ತಿ. ಅದರದ್ದು ಪರಿವ್ಯಾಪ್ತಿ ಸುಮಾರು 13 ಕಿಲೋಮೀಟ್ರ್ ಸುತ್ತಲೂ ಅದರದ್ದು ಸುತ್ತಳತೆ. ಸೊ ಆ ರೀತಿ ಇರುವಂಥ ಒಂದು ಚಿತ್ತೋರ್ಗರ್ ಕೋಟೆ ನಾವು ನೋಡ್ಬೋದು. ಚಿತ್ತೋರ್ಗರಲ್ಲಿ ಬಹಳ ರಜಪೂತ್ರದ್ದು ಒಂದು ಬಹಳ ಸಿಗ್ನಿಫಿಕೆನ್ಸ್ ಇರುವಂಥದ್ದು. ಹಾಗೂ 3 ಬಾರಿ ಇನ್ವೇಷನ್ ಆಯಿತು. ಒಂದು ಅಲ್ಲಾವುದ್ದೀನ್ ಖಿಲ್ಜಿ ಟೈಮಲ್ಲಿ, ಹಾಗೆ ಬಹದ್ದೂರ್ ಶಾ, ಗುಜರಾತ್ನ ಬಹದ್ದೂರ್ ಶಾ ಅವರು ಇನ್ವೇಷನ್ ಮಾಡಿದರು. ಹಾಗೆ ಅಕ್ಬರ್ ಕಾಲದಲ್ಲೂ ಕೂಡ ಇನ್ವೇಷನ್ ಆಯಿತು. ಅವರು ದಾಳಿ ಮಾಡಿದರು ಚಿತ್ತೋರ್ಗರ್ ಕೋಟೆ ಮೇಲೆ. ಹಾಗೂ ನೀವು ಕೇಳಿರ್ಬೋದು ಜೌಹರ್ ಪದ್ಧತಿ. ಸೊ ರಾಣಿ ಪದ್ಮಿನಿ ಅಥವಾ ಪದ್ಮಾವತಿ ಅಂತ ಏನು ಕರೀತಾರೆ ಅಲ್ಲಾವುದ್ದೀನ್ ಖಿಲ್ಜಿ ಸಮಯದಲ್ಲಿ, ಹಾಗೂ ರಾಣಿ ಕರ್ಣಾವತಿ ಇವರೆಲ್ಲರೂ ಕೂಡ ಸಾಮೂಹಿಕವಾಗಿ ಆ ಅಗ್ನಿಯಲ್ಲಿ ದಹಿಸುವಂಥ ಒಂದು ಏನು ಕೃತ್ಯ ಇದೆ ಅದು ಜೌಹರ್ ಅಂತ ಹೇಳಿ. ಯಾವಾಗ ಶತ್ರು ರಾಷ್ಟ್ರದವರು ದಾಳಿ ಮಾಡ್ತಾರೆ ಅಂತ ಆದಾಗ ಆವಾಗ ತಮ್ಮ ಮಾನ ಮತ್ತು ಪ್ರಾಣ ಉಳಿಸ್ಕೊಳ್ಳಿಕ್ಕೆ ಸಾಮೂಹಿಕವಾಗಿ ಅವರು ಅಗ್ನಿಯಲ್ಲಿ ಹಾರ್ತಾರೆ. ಅದಕ್ಕೆ ಜೌಹರ್ ಪದ್ಧತಿ ಅಂತ ಹೇಳ್ತಾರೆ. ಸೊ ಅದು ಕೂಡ ಈ ಚಿತ್ತೋರ್ಗರ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ಬೋದು. ಹಾಗೆ ಇನ್ನು ಇದರ ಹತ್ತಿರದಲ್ಲೇ ಇರುವಂಥ ಕುಂಭಲ್ಘರ್ ಫೋರ್ಟ್ ಅಂತ ಇದೆ. ಆ ಕುಂಭಲ್ಘರ್ ಫೋರ್ಟಲ್ಲಿ ಮಹಾರಾಣಾ ಪ್ರತಾಪ್ ಅವರ ಜನನ ಆಯಿತು ಅಂತ ಹೇಳ್ತಾರೆ. ಆಯಿತಾ, ಚಿತ್ತೋರ್ಗರ್ ಫೋರ್ಟ್ ಅಲ್ಲಲ್ಲ, ಅದರ ಹತ್ತಿರದಲ್ಲಿರುವಂತಹ ಕುಂಭಲ್ಗಢ ಫೋರ್ಟ್ ಅಂತ ಹೇಳಿ ಅಲ್ಲಿ ಅವರದ್ದು ಜನನ ಆಯಿತು. ಹಾಗೆ ಮೀರಾಬಾಯಿ ಕೇಳಿರ್ಬೋದು. ಭಕ್ತಿ ಪರಂಪರೆ ಏನಿದೆ, ಭಕ್ತಿ ಪರಂಪರೆಯಲ್ಲಿ ಮೀರಾಬಾಯಿ ಕೃಷ್ಣನ ಪರಮ ಭಕ್ತೆ ಅಲ್ವಾ, ಸಂತರು ಅಂತ ಹೇಳಿ ನಾವು ಕಾಣ್ತೇವೆ. ಮೀರಾಬಾಯಿ ಕೂಡ ಈ ಚಿತ್ತೋರ್ಗರ್ಗೆ ಸಂಬಂಧಪಟ್ಟ ಹಾಗೆ ಅಸೋಸಿಯೇಟೆಡ್, ಅಂದರೆ ಅವರ ಹೆಸರು ಅದ್ರ ಜೊತೆ ಕೇಳಿಬರುತ್ತೆ ಚಿತ್ತೋರ್ಗರ್ ಊರಲ್ಲಿ. ಹಾಗೆ ಅವ್ರಿಗೆ ಸಂಬಂಧಪಟ್ಟ ಒಂದು ದೇವಸ್ಥಾನವೂ ಕೂಡ ಅಲ್ಲಿ ಇದೆ. ಹಾಗೆ ಯುನೆಸ್ಕೋ ಹೆರಿಟೇಜ್ ಸೈಟ್ ಆಗಿ ಕೂಡ ಈ ಚಿತ್ತೋರ್ಗರ್ ಅದನ್ನು ರೆಕಗ್ನೈಸ್ ಮಾಡಿದ್ದಾರೆ. ಆಯಿತಾ, ಹಿಲ್ ಫೋರ್ಟ್ಸ್ ಆಫ್ ರಾಜಸ್ಥಾನ್ ಅಡಿಯಲ್ಲಿ 2013ನೇ ಇಸ್ವಿಯಲ್ಲಿ ಆ ರಜಪೂತ್ರ ಒಂದು ಆರ್ಕಿಟೆಕ್ಚರ್ಗೆ ಸಂಬಂಧಪಟ್ಟ ಹಾಗೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಹೇಳಿ ಅದನ್ನು ರೆಕಗ್ನೈಸ್ ಮಾಡಿದ್ದಾರೆ. ಹಾಗೆ ಈ ಏನು ಚಿತ್ತೋರ್ಗರ್ ಇದೆ ಅದು ಮೇವಾರ್ ರಾಜ್ಯ ಅಂತ ಹೇಳಿ ಹೇಳ್ಬೋದು. ಮೇವಾರ್ ಕಿಂಗ್ಡಮಲ್ಲಿ ಗುಹಿಲರು ಮತ್ತು ಸಿಸೋಡಿಯಾ ಇವರು ಆಳ್ವಿಕೆ ಮಾಡಿದಂಥ ಇದು. ಅದಕ್ಕೆ ಈ ಕೋಟೆಗೆ ಫೌಂಡೇಶನ್ ಮಾಡಿದವರು ಮೌರ್ಯ ಡೈನಾಸ್ಟಿಯ ಚಿತ್ರಾಂಗದ ಮೌರ್ಯ ಅಂತ ಹೇಳುವಂಥ ವ್ಯಕ್ತಿ. ಚಿತ್ರಾಂಗದ ಮೌರ್ಯ ಹೇಳುವಂಥ ವ್ಯಕ್ತಿ ಅಂತ ಹೇಳ್ಬೋದು. ಹಾಗೆ ನಾವು ಜಂಗಲ್ ಬುಕ್ ಅಂತ ಕೇಳಿರ್ಬೋದು, ರುಡ್ಯಾರ್ಡ್ ಕಿಪ್ಲಿಂಗ್ ಬರೆದಿರುವಂಥದ್ದು. ಅದರಲ್ಲಿ ಒಂದು ಸಿಟಿಯ ಉಲ್ಲೇಖ ಇದೆ. ಅದರಲ್ಲಿ ದ ರೂಯಿನ್ ಸಿಟಿ ಆಫ್ ಕೋಲ್ಡ್ ಲಯರ್ಸ್ ಅಂತ ಹೇಳಿ ಇದೆ. ಅದು ಚಿತ್ತೋರ್ಗರ್ಗೆ ಉಲ್ಲೇಖ ಮಾಡ್ತಾರೆ ಅಂತ ಹೇಳ್ತಾರೆ. ಆಯಿತಾ, ಸೊ ಇದೆಲ್ಲ ಕೂಡ. ಹಾಗೆ ವರ್ಷದಲ್ಲಿ ವಾರ್ಷಿಕ ಜೌಹರ್ ಮೇಳ ಅಂತ ನಡೆಯುತ್ತೆ. ಈ ಜೌಹರ ಆದಂಥ ಒಂದು ಮಹಿಳೆಯರು ಅಂಥ ಸ್ತ್ರೀಯರಿಗೆ ಒಂದು ಗೌರವ ಸೂಚಿಸಲಿಕ್ಕೆ ಜೌಹರ್ ಮೇಳ ಅಂತ ನಡೆಯುತ್ತೆ. ಅದು ಕೂಡ ಚಿತ್ತೋರ್ಗರಲ್ಲೇ ಆಗುತ್ತೆ. ಸೊ ಇದಿಷ್ಟು ಹಲವಾರು ವಿಚಾರಗಳು. ಆ ಫೋರ್ಟಲ್ಲಿ ನಾವು ಹಲವಾರು ಬಹಳ ಮುಖ್ಯವಾದಂಥ ಇದು ನೋಡ್ಬೋದು. ವಿಜಯ ಸ್ತಂಭ, ಕೀರ್ತಿ ಸ್ತಂಭ, ರಾಣಾ ಕುಂಭ ಪ್ಯಾಲೇಸ್, ಕಾಳಿಕಾ ಮಾತಾ ಮತ್ತು ಮೀರಾ ಟೆಂಪಲ್. ಸೊ ಮೀರಾಬಾಯಿ ನಾನು ಹೇಳ್ದಲ್ಲ, ಮೀರಾ ಟೆಂಪಲ್, ಇದೆಲ್ಲವೂ ಕೂಡ ಈ ಚಿತ್ತೋರ್ಗರ್ಗೆ ಸಂಬಂಧಪಟ್ಟದ್ದು. ಬಹಳ ಒಂದು ಇಂಪಾರ್ಟೆಂಟ್ ಪ್ರದೇಶ ಅಂತ ಹೇಳ್ಬೋದು. ಈ ಎಲ್ಲ ಆಸ್ಪೆಕ್ಟಲ್ಲಿ ನಮ್ಮ ಹಿಸ್ಟ್ರಿ ಬಗ್ಗೆ ಇರ್ಬೋದು, ಆರ್ಕಿಟೆಕ್ಚರ್ಗೆ ಸಂಬಂಧಪಟ್ಟದ್ದು, ಕಲ್ಚರ್ಗೆ ಸಂಬಂಧಪಟ್ಟದ್ದು ಇರ್ಬೋದು, ಅಥವಾ ಮಾಡರ್ನ್ ಡೇ ರೆಲೆವೆನ್ಸ್, ಈಗ ಹೇಗೆ ರೆಲೆವೆಂಟ್ ಆಗುತ್ತೆ ಹೇಳೋದಕ್ಕೆ, ಹಾಗೂ ನಮ್ಮ ಮೌಲ್ಯಗಳು, ರಜಪುತ್ರ ಮೌಲ್ಯಗಳಿಗೆ ಸಂಬಂಧಪಟ್ಟ ಕೂಡ ಬಹಳ ಮುಖ್ಯವಾಗಿ ಇದನ್ನು ನಾವಿಲ್ಲಿ ಕಾಣ್ತೇವೆ. ನೆಕ್ಸ್ಟ್ ಒನ್, ಹೌ ಮಚ್ ಡಿಡ್ ಹಿಂಡಾಲ್ಕೋ ಇನ್ವೆಸ್ಟ್ ಇನ್ ಇಟ್ಸ್ ಕಮ್ಯುನಿಟಿ ಪ್ರೋಗ್ರಾಮ್ಸ್ ಇನ್ 2024? ಕಮ್ಯುನಿಟಿ ಪ್ರೋಗ್ರಾಮ್ಸ್ ಅಂದರೆ ಏನು? ಈಗ ಸಸ್ಟೈನಬಿಲಿಟಿ ಅಂತ ಹೇಳಿ, ಕಾರ್ಪೊರೇಟ್ ಸಸ್ಟೈನಬಿಲಿಟಿ ಅಂತ ಹೇಳ್ತಾರೆ. ಅದರಲ್ಲಿ ಸಂಬಂಧಪಟ್ಟ ಹಾಗೆ ಈ ಕಮ್ಯುನಿಟಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಸ್ವಲ್ಪ ಕಂಪ್ನಿಗಳು ತಮ್ಮ ಪ್ರಾಫಿಟನ್ನು ನೀಡಬೇಕಾಗತ್ತೆ. ಸೊ ಹಾಗಿರುವಾಗ ಹಿಂಡಾಲ್ಕೋ ಹೇಳುವಂಥದ್ದು ಆದಿತ್ಯ ಬಿರ್ಲಾ ಗ್ರೂಪಲ್ಲಿ ಬರುವಂಥದ್ದು ಅಲ್ಯೂಮಿನಿಯಂ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಆಯಿತಾ, ಸೊ ಎಷ್ಟು ಕೋಟಿ ಇನ್ವೆಸ್ಟ್ ಮಾಡ್ತು, ಎಷ್ಟು ಕೋಟಿ ಅದಕ್ಕೆ ಯಾವುದಕ್ಕೆ ಕಮ್ಯುನಿಟಿ ಇದಕ್ಕೆ ಇನ್ವೆಸ್ಟ್ ಮಾಡಿದೆ ಅಂತ ಹೇಳಿ ಸುಮಾರು 154 ಕೋಟಿಯಷ್ಟು ಇನ್ವೆಸ್ಟ್ ಮಾಡಿದೆ. ಅದಕ್ಕೋಸ್ಕರ ಕಮ್ಯುನಿಟಿ ಪ್ರೋಗ್ರಾಮ್ ಸಾರ್ವಜನಿಕರಿಗೆ ಇದೇನು ಹೇಳ್ತಾರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತ ಹೇಳೋದಕ್ಕೆ, ಅದಕ್ಕೆ ಅವರು ಡೊನೇಟ್ ಮಾಡಿದರು. ಸೊ ಅದಕ್ಕೋಸ್ಕರ ಹಿಂಡಾಲ್ಕೋ ಇಂಡಸ್ಟ್ರೀಸ್ ಅದು ಆದಿತ್ಯ ಬಿರ್ಲಾ ಗ್ರೂಪ್ನ ಒಂದು ಭಾಗ ಅಲ್ವಾ. ಸೊ
ಅಷ್ಟಿದ್ರೂ ಸಹ ಒಂದು ರಿಪೋರ್ಟ್ S&P ಗ್ಲೋಬಲ್ ಕಾರ್ಪೊರೇಟ್ ಸಸ್ಟೈನೇಬಿಲಿಟಿ ರಿಪೋರ್ಟ್ ಅಂತ ಇದೆ. ಓಕೆ, S&P ಗ್ಲೋಬಲ್ ಕಾರ್ಪೊರೇಟ್ ಸಸ್ಟೈನೇಬಿಲಿಟಿ ಅಸೆಸ್ಮೆಂಟ್ ರ್ಯಾಂಕಿಂಗ್ 2024 ಅಂತ ಹೇಳಿ. ಅಂದರೆ ಎಷ್ಟು ಕಂಪನಿಗಳು ಕಾರ್ಪೊರೇಟ್ ಸಸ್ಟೈನಬಿಲಿಟಿ ಅಂದರೆ CSR ಅಂತ ನೀವು ಕೇಳಿರ್ಬೋದು ಅಲ್ವಾ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಹೇಳುವಂಥದ್ದು. ಅಂದರೆ ನಾವಷ್ಟೇ ಬೆಳೆಯುವಂಥದ್ದಲ್ಲ, ನಮ್ಮ ಕಮ್ಯುನಿಟಿಯು ಕೂಡ ಬೆಳಿಬೇಕು ಹೇಳುವಂಥ ಕಾರಣಕ್ಕೆ ಕಂಪ್ನಿಯ ಪ್ರಾಫಿಟ್ಗಳನ್ನು ಅದನ್ನು ಒಂದು ಸೋಷಿಯಲ್ ಕಾಸಸ್ಗೆ, ಒಳ್ಳೆ ಕಾಸಸ್ಗಳಿಗೆ ನೀಡ್ತಾರೆ. ಉದಾಹರಣೆಗೆ ಎಜುಕೇಷನ್ಗೆ, ಹೆಲ್ತ್ಗೆ, ಈ ರೀತಿಯದಕ್ಕೆ. ಸೊ ಹಾಗೆ ಮಾಡುವಂಥ ಕಂಪ್ನಿಗಳ ಒಂದು ರಿಪೋರ್ಟ್ ತಯಾರಿಸಿದ್ರು, ಒಂದು ರ್ಯಾಂಕಿಂಗ್ ನೀಡಿದ್ರು. ಅಂಥದ್ರಲ್ಲಿ ಹಿಂಡಾಲ್ಕೋ ಕಂಪ್ನಿ ಏನಿದೆಲ್ಲ ಅದು ಸುಮಾರು 154 ಕೋಟಿಯನ್ನು ಇನ್ವೆಸ್ಟ್ ಮಾಡಿರೋ ಕಾರಣಕ್ಕೋಸ್ಕರ ಏನಾಯಿತು, ಅದು ಫಸ್ಟ್ ವರ್ಲ್ಡ್ಸ್ ಮೋಸ್ಟ್ ಸಸ್ಟೈನೇಬಲ್ ಅಲ್ಯೂಮಿನಿಯಂ ಕಂಪ್ನಿ ಅಂತ ಹೇಳಿ ಅದನ್ನು ರೆಕಗ್ನೈಸ್ ಮಾಡಿದ್ದಾರೆ. ಆಯಿತಾ? ಸೊ ಅದು ಹಲವಾರು ಇದರಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೆ. ಎಜುಕೇಷನ್ ಇರ್ಬೋದು, ಹೆಲ್ತ್, ಕ್ಲೈಮೇಟ್ ಆ್ಯಕ್ಷನ್ನು, ಕಮ್ಯುನಿಟಿ ವೆಲ್ಫೇರ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ವೆಸ್ಟ್ ಮಾಡ್ತಾ ಇದೆ ಅಂತ ಹೇಳಿ ನಾವು ಹೇಳ್ಬೋದು. ಸೊ ಇಲ್ಲಿ ನಾವು ನೋಡುವಂಥದ್ದು ಅಲ್ಯೂಮಿನಿಯಂ ಕಂಪ್ನಿ ಅಂತ ನೋಡಿದ್ರೆ ಭಾರತದಲ್ಲಿ ಇನ್ನೂ ಹಲವಾರು ಅಲ್ಯೂಮಿನಿಯಂ ಕಂಪ್ನಿಗಳಿವೆ. ಆಯಿತಾ? ಇದು ಹಿಂಡಾಲ್ಕೋ ಅಂದರೆ ಹಿಂದೂಸ್ತಾನ್ ಅಲ್ಯೂಮಿನಿಯಂ ಕಂಪ್ನಿ ಅಂತ ಹೇಳಿ. ನಾಲ್ಕು ಅಂದರೆ ನ್ಯಾಷನಲ್ ಅಲ್ಯೂಮಿನಿಯಂ ಕಂಪ್ನಿ ಲಿಮಿಟೆಡ್, ಹಾಗೆ ಭಾರತ್ ಅಲ್ಯೂಮಿನಿಯಂ ಕಂಪ್ನಿ ಲಿಮಿಟೆಡ್ ಬಾಲ್ಕೋ ಅಂತ ಕಾಣ್ತೇವೆ, ಹಾಗೆ ವೇದಾಂತ ಅಲ್ಯೂಮಿನಿಯಂ ಲಿಮಿಟೆಡ್ ಅಂತ ಹೇಳಿ. ಅಲ್ಯೂಮಿನಿಯಮನ್ನು ಬಾಕ್ಸೈಟಿಂದ ಅದರಿಂದ ತೆಗಿತಾರೆ, ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಈ ಬಾಕ್ಸೈಟ್ ಮೈನ್ ಎಲ್ಲಿ ಜಾಸ್ತಿ ಸಿಗುತ್ತೆ ಅಂದರೆ ಈಗ ಒರಿಸ್ಸಾ, ಜಾರ್ಖಂಡ್, ಮಹಾರಾಷ್ಟ್ರ, ಛತ್ತೀಸ್ಗಢ, ಮಧ್ಯಪ್ರದೇಶ ಮತ್ತು ಬೇರೆ ಬೇರೆ ರಾಜ್ಯಗಳು ಸಿಗ್ತವೆ. ಬಟ್ ಮೇಯ್ನಾಗಿ ಜಾಸ್ತಿ ನಿಕ್ಷೇಪ ಇರುವಂಥದ್ದು ಒರಿಸ್ಸಾ ರಾಜ್ಯದಲ್ಲಿ, ಬಾಕ್ಸೈಟ್ ಮೈನಿಂಗ್ ಸೈಟ್. ಆಯಿತಾ? ಹಾಗೆ ಭಾರತ ಇಡೀ ವಿಶ್ವದಲ್ಲೇ ಅಲ್ಯೂಮಿನಿಯಂನ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರು, ಎರಡನೇ ಅತಿ ದೊಡ್ಡ ಒಂದು ಪ್ರೊಡ್ಯೂಸರ್ ಆಫ್ ದಿ ಅಲ್ಯೂಮಿನಿಯಂ ಇಡೀ ವಿಶ್ವದಲ್ಲೇ. ಸೊ ಇದೊಂದು ಬಹಳ ಮುಖ್ಯವಾದಂಥ ವಿಚಾರ ಅಂತ ಹೇಳಿ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟ್, ದ ನೀ ರಿಹ್ಯಾಬಿಲಿಟೇಷನ್ ಡಿವೈಸ್ ಇಂಟ್ರೊಡ್ಯೂಸ್ಡ್ ಬೈ IIT ರೋಪಾರ್ ಸಿಂಪ್ಲಿಫೈಸ್ ವಿಚ್ ಪ್ರೊಸೀಜರ್. IIT ರೋಪಾರ್ ಹೇಳುವಂಥದ್ದು ಯಾವುದೋ ಒಂದು ಪೇಟೆಂಟೆಡ್ ಇದು ತೊಗೊಂಡಿದೆ, ಒಂದು ಮೆಷಿನ್ ಡೆವಲಪ್ ಮಾಡಿದೆ. ಅದು ಯಾವುದು ಅಂತ ಹೇಳಿ ನಾವು ಕೇಳಿದರೆ ಅದು ರಿಹ್ಯಾಬಿಲಿಟೇಷನ್ ಪ್ರೋಸೆಸ್ ಅಂತ ಹೇಳಿ ನಾವಿಲ್ಲಿ ಕಾಣ್ತೇವೆ. ಓಕೆ, ಸೊ ಅದು ಯಾವುದು ಡೆವಲಪ್ ಮಾಡಿದೆ ಅಂದರೆ ಮೆಕ್ಯಾನಿಕಲ್ ನೀ ರಿಹ್ಯಾಬಿಲಿಟೇಷನ್ ಡಿವೈಸ್ ಅಂತ ಹೇಳಿ, CPM ಮೆಷಿನ್ ಅಂತ ಹೇಳ್ತಾರೆ. ವಿತೌಟ್ ಎಲೆಕ್ಟ್ರಿಸಿಟಿ ಪಿಸ್ಟನ್ ಪುಲ್ಲಿ ಸಿಸ್ಟಮಿಂದ ಮುಖಾಂತರ ಅದನ್ನು ಡೆವಲಪ್ ಮಾಡುವಂಥದ್ದು, ಅದನ್ನು ಆಪ್ರೇಟ್ ಮಾಡುವಂಥದ್ದು. ಯಾರಿಗೆ ನೀ ಸರ್ಜರಿ ಆಗಿರುತ್ತೆ ಅವರಿಗೆ ಆದಷ್ಟು ಬೇಗ ಅದು ರಿಕವರ್ ಆಗಲಿಕ್ಕೆ, ರಿಕವರ್ ಆಗಲಿಕ್ಕೆ ಅವರಿಗೆ ಹೆಲ್ಪ್ ಆಗಲಿಕ್ಕೆ ಈ ಒಂದು ಪೇಟೆಂಟ್ ತೊಗೊಂಡಿದ್ದಾರೆ. IIT ರೋಪಾರ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಹೇಳಿ ಕಾಣ್ತೇವೆ. ರೋಪಾರ್ ಅಂದರೆ ಪಂಜಾಬಲ್ಲಿರುವಂಥದ್ದು. ಓಕೆ, ಅದು ಇದನ್ನು ಡೆವಲಪ್ ಮಾಡಿದೆ. ಸೊ ಹೋಮ್ ಥೆರಪಿಗೂ ಹೆಲ್ಪ್ ಆಗುತ್ತೆ, ಕಾಸ್ಟ್ ಎಫೆಕ್ಟಿವು, ಎಲೆಕ್ಟ್ರಿಸಿಟಿ ಬೇಕಾಗಿಲ್ಲ, ಹಾಗೆ ಬಹಳಷ್ಟು ಅಡ್ವಾಂಟೇಜ್ಗಳನ್ನು ನಾವಿಲ್ಲಿ ಕಾಣ್ಬೋದು. ಇತ್ತೀಚೆಗೆ ಅದನ್ನು ಡೆವಲಪ್ ಮಾಡಿರುವಂಥದ್ದು. ಸೊ ಎಷ್ಟು IITsಗಳಿವೆ ಇಲ್ಲಿ ತನಕ ಅಂದರೆ ಸುಮಾರು 23 IITsಗಳಿವೆ ಭಾರತದಲ್ಲಿ. ಆಯಿತಾ? ಸೊ ಫಸ್ಟ್ IIT ನಾವು ನೋಡುವಂಥದ್ದು IIT ಖರಗ್ಪುರ್ ನಾವು ಕಾಣುವಂಥದ್ದು 1951ರಲ್ಲಿ ಅದನ್ನು ಸ್ಥಾಪನೆ ಮಾಡಿದರು. ವೆಸ್ಟ್ ಬೆಂಗಾಲಲ್ಲಿ ಇರುವಂಥದ್ದು ಅದು. IIT ಖರಗ್ಪುರ್ ಅಂತ ಹೇಳಿ ವೆಸ್ಟ್ ಬೆಂಗಾಲಲ್ಲಿ ಕಾಣ್ತವೆ. ಒಟ್ಟು 23 IITಗಳು ಸ್ಥಾಪನೆ ಆಗಿವೆ. ಕರ್ನಾಟಕದಲ್ಲಿ ಒಂದೇ ಇರುವಂಥದ್ದು ಧಾರವಾಡದಲ್ಲಿ. ಅದು ಧಾರವಾಡದಲ್ಲಿ 2016ರಲ್ಲಿ ಇದು ಮಾಡಿದರು. ಬಟ್ ಅದೊಂದು ಸ್ಮಾರ್ಟ್, ಯಾಕೆಂದರೆ ತುಂಬ ಒಂದು ಸಸ್ಟೈನೇಬಲ್ ಡೆವಲಪ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇಟ್ ಈಸ್ ಕನ್ಸಿಡರ್ಡ್ ಟು ಬಿ ದ ಇಂಡಿಯಾಸ್ ಫಸ್ಟ್ ಗ್ರೀನ್ ಆ್ಯಂಡ್ ಸ್ಮಾರ್ಟ್ IIT, ಫಸ್ಟ್ ಗ್ರೀನ್ ಮತ್ತು ಸ್ಮಾರ್ಟ್ IIT ಅಂತ ಹೇಳಿ ಅದು ಕರೆಸ್ಕೊಳ್ಳುತ್ತೆ. ಓಕೆ, ಅದು ಯಾವ ಇದರಲ್ಲಿ ಡಿಸೈನ್ ಮಾಡಿದ್ದಾರೆ ಅಂದರೆ ವಿಜಯನಗರ ಮತ್ತು ಚಾಲುಕ್ಯ ಸ್ಟೈಲಲ್ಲಿ IIT ಧಾರವಾಡನ ಡಿಸೈನ್ ಮಾಡಿದ್ದಾರೆ. ಸೊ ನಮ್ಮ ಪ್ರೆಸೆಂಟ್ ಇದೇನು IIT ರೋಪಾರ್ ಅಲ್ವಾ? ಈ IIT ರೋಪಾರ್ ಎಲ್ಲಿ ಇನ್ಸ್ಟಿಟ್ಯೂಟ್ ಆಗಿದೆ, ಸ್ಥಾಪನೆ ಮಾಡಿದ್ದಾರೆ? ಪಂಜಾಬಲ್ಲಿ 2008ರಲ್ಲೇ ಸ್ಥಾಪನೆ ಆಗಿತ್ತು. ಓಕೆ, ಸೊ ಇದು IIT ಬಗ್ಗೆ ಸಣ್ಣದಾದಂಥ ಮಾಹಿತಿಯನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಇವತ್ತಿನ ಒಂದು ಲಾಸ್ಟ್ ಕ್ವಶನ್, ವಾಟ್ ಇಸ್ ದ ಟೋಟಲ್ ಇನ್ವೆಸ್ಟ್ಮೆಂಟ್ ಮೇಡ್ ಇನ್ ದ ಪಾರ್ಟ್ನರ್ಶಿಪ್ ಆಫ್ ನೋಯ್ಡಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆ್ಯಂಡ್ ಟಾಟಾ ಪವರ್? ಓಕೆ, ಇಲ್ಲಿ 2 ವಿಚಾರಗಳನ್ನು ಕಾಣ್ಬೋದು. ನೋಯ್ಡಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ ಹಾಗೂ ಟಾಟಾ ಪವರ್, ಅವರಿಬ್ಬರು ಸೇರಿಕೊಂಡು ಏನೋ ಒಂದು ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ದಾರೆ. ಎಷ್ಟು ಕೋಟಿಗೆ ಅಂತ ಹೇಳಿ, ಏನು ಕಾರಣಕ್ಕೆ, ಯಾಕೆ ಅಂದರೆ ಒಂದು ಸೋಲಾರ್, ಇದು ಅಂದರೆ ಕೇವಲ ಸೋಲಾರ್ ಅಂತ ಅಷ್ಟೇ ಅಲ್ಲ, ಟಾಟಾ ಪವರ್ ಅಂದರೆ ಏನು ಹೇಳ್ತಾರೆ, ಸಸ್ಟೈನೇಬಲ್ ಎನರ್ಜಿ, ರಿನ್ಯೂವೇಬಲ್ ಎನರ್ಜಿ, ಅದನ್ನು ಜಾಸ್ತಿ
ಡೆವಲಪ್ ಮಾಡಲಿಕ್ಕೆ, ಆಯಿತಾ. ಸುಮಾರು 550 ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ ನೋಯ್ಡಾ ಮತ್ತು ಟಾಟಾ ಪವರ್, ಆಯಿತಾ. ಟಾಟಾ ಪವರ್ ರಿನ್ಯೂಯಬಲ್ ಎನರ್ಜಿ ಲಿಮಿಟೆಡ್, TPREL ಅಂತ ಹೇಳಿ ನಾವು ಕಾಣ್ಬೋದು. ಸೊ ಆಲ್ರೆಡಿ 13 ಮೆಗಾವ್ಯಾಟ್ ಸೋಲಾರ್ ಪವರ್ ಕೆಪಾಸಿಟಿ ಪ್ಲಸ್ 10.8 ಮೆಗಾವ್ಯಾಟ್ ಆಫ್ ವಿಂಡ್ ಪವರ್. ಸೊ ಇದರಿಂದ ಏನಾಗುತ್ತೆ, ಎಷ್ಟೋ ಒಂದು ಎನರ್ಜಿ ರಿನ್ಯೂ ಆಗುತ್ತೆ, ಅದು ಹೆಲ್ಪ್ ಆಗುತ್ತೆ ದೇಶಕ್ಕೂ ಕೂಡ. ತುಂಬ ಒಂದು ಕ್ಲೀನ್ ಎನರ್ಜಿ ದೊರಕಲಿಕ್ಕೆ ಲಭ್ಯ ಆಗುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಈ ಕೋಲ್ ಅಥವಾ ಬೇರೆ ಬೇರೆ ರೀತಿಯ ಎನರ್ಜಿಗಳು ಆದಷ್ಟು ಪೊಲ್ಯೂಷನ್ ಕ್ರಿಯೇಟ್ ಮಾಡ್ತವೆ. ಇದು ಕ್ಲೀನ್ ಎನರ್ಜಿ, ಯಾವುದೇ ರೀತಿಯ ಒಂದು ಪೊಲ್ಯೂಷನ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಇಕೋ ಫ್ರೆಂಡ್ಲಿ ಎನರ್ಜಿ ಸೊಲ್ಯೂಷನ್ಸ್ಗಳನ್ನು ಈ ನೋಯ್ಡಾ ಏರ್ಪೋರ್ಟ್ ಮತ್ತು ಟಾಟಾ ಪವರ್ ಸೇರಿಕೊಂಡು ಜನ್ರೇಟ್ ಮಾಡ್ತಾ ಇವೆ, ಆಯಿತಾ. ಸೊ ಇದು ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ಅಂತ ಹೇಳ್ಬೋದು. ಇನ್ನು ನಾಳೆ ಮತ್ತೊಂದು ಹೊಸದಾದಂಥ ಒಂದು 7-8 ಕ್ವಶನ್ಸ್ಗಳೊಟ್ಟಿಗೆ ನಿಮ್ಮ ಜೊತೆ ಕರೆಂಟ್ ಅಫೇರ್ಸ್ ಮತ್ತು GK ಎರಡನ್ನೂ ಡಿಸ್ಕಷನ್ ಮಾಡೋಣ. ಬಹಳಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಹಾಗೆ ನಿಮಗೆ ಬೇರೆ ಸಮಗ್ರವಾದಂತಹ ಕೋರ್ಸ್ಗಳು ಬೇಕಂತ ಇದ್ದರೆ ನೀವು ಇಲ್ಲಿ ಕಾಣ್ತಾ ಇರ್ಬೋದು www.primesuccess.co.in ಹೇಳುವಂಥ ವೆಬ್ಸೈಟಿಗೆ ಹೋಗಿ, ಅಥವಾ ಆ್ಯಪಲ್ಲೂ ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು. ಇಲ್ಲಿ ಕೋರ್ಸ್ಗಳು ಕಾಣ್ತವೆ, ಬ್ಯಾಂಕ್ ಎಕ್ಸಾಮ್ಸ್ ಬೇರೆ ಬೇರೆ ಇದು ನೋಡಿ, ಇಂಗ್ಲೀಷ್ ಇರ್ಬೋದು, ಜಿಯೋಗ್ರಫಿ ಇರ್ಬೋದು, ಎಕಾನಮಿ, ಅಥವಾ ಫುಲ್ ವಿಲೇಜ್ ಅಕೌಂಟೆಂಟ್ ಪೇಪರ್ 2ಗೆ, PDO ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಕಂಪ್ಯೂಟರ್ ಅವೇರ್ನೆಸ್ಸು, ಹಾಗೆ ಜನರಲ್ ಇಂಗ್ಲೀಷು, ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆ ಮೇನ್ಸ್ ಮತ್ತು ಪ್ರಿಲಿಮ್ಸ್ಗೆ ಎರಡಕ್ಕೂ ಕೂಡ ಅವೈಲೇಬಲ್ ಇದೆ. ಹಾಗೆ ಸಾಮಾನ್ಯ ಕನ್ನಡ ಅಥವಾ ಬ್ಯಾಂಕಿಂಗ್ ಅವೇರ್ನೆಸ್ ಎಸ್ಪೆಷಲಿ ಇದ್ರ ಬಗ್ಗೆ ಎಲ್ಲ ಕೂಡ ನೀವು ನೋಡ್ತಾ ಹೋಗ್ಬೋದು. ಸೊ ಇಷ್ಟು ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ಯಾಕೆಂದರೆ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗಿಯೂ ನೀವು ಇದನ್ನು ತಗೊಳ್ಳಿ ಅಂತ ಹೇಳ್ತಾ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಸೊ ವೆರಿ ಅಫೋರ್ಡೆಬಲ್ ಪ್ರೈಸಸಲ್ಲಿ ಇದೆ, ನೋಡ್ಬೋದು. ಕಂಟೆಂಟನ್ನು ಕೂಡ ನೀವು ಇಲ್ಲಿ ಚೆಕ್ ಮಾಡಿ ನೋಡ್ಬೋದು. ಬ್ಯಾಂಕಿಂಗ್ ಅವೇರ್ನೆಸ್ ಅಂತ ಹೇಳಿರುತ್ತೆ, ಇಲ್ಲಿ ಕಂಟೆಂಟ್ ಅಂತ ಬಂದರೆ ಇಲ್ಲಿ ಬೇರೆ ಬೇರೆ ಲೆಸನ್ಸ್ಗಳಿವೆ, ಇದನ್ನು ನೀವು ಚೆಕ್ ಮಾಡಿ ನೋಡ್ಬೋದು. ಓಕೆ, ಸೊ ಇಷ್ಟು ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಯಾಕೆಂದರೆ ಇನ್ನು ಕರೆಂಟ್ ಅಫೇರ್ಸ್ ಕನ್ನಡದಲ್ಲಿ ನಾವು ಮಾಡುವಂಥದ್ದು ಇಂಗ್ಲೀಷ್ ಮತ್ತು ಕನ್ನಡ ಮಾಧ್ಯಮರಿಗೆ ಇಬ್ಬರಿಗೂ ಹೆಲ್ಪ್ ಆಗುವಾಗೆ ಕರೆಂಟ್ ಅಫೇರ್ಸ್ನ ಪ್ರತಿದಿನ ನಾವು ಮಾಡಲಿಕ್ಕಿದ್ದೇವೆ. ಪ್ರತಿದಿನ ಅಲ್ದಿದ್ರು ಪ್ರತಿದಿನದ ಕರೆಂಟ್ ಅಫೇರ್ಸನ್ನು ಹೊತ್ತು ತರಲಿಕ್ಕಿದ್ದೇವೆ. ಅಟ್ಲೀಸ್ಟ್ ಒಂದು ದಿನಕ್ಕೆ 15-20 ನಿಮಿಷ ಅದಕ್ಕೆ ಡೆಡಿಕೇಟ್ ಮಾಡಿದರೆ ಖಂಡಿತವಾಗಿಯೂ ನಮಗೆ ಎಕ್ಸಾಮಲ್ಲಿ ಒಳ್ಳೆ ರೀತಿಯ ಮಾರ್ಕ್ಸ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ಇಷ್ಟು ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್ ಬಾಯ್.